ಯಾವ ವರ್ಷದಂದು ಮುಸ್ಲಿಂ ಲೀಗ್ ಮತ್ತು ಹಿಂದೂ ಮಹಾಸಭಾ ಅಸ್ತಿತ್ವಕ್ಕೆ ಬಂದವು? 1906ರಂದು ಮುಸ್ಲಿಂ ಲೀಗ್ ಮತ್ತು ಹಿಂದೂ ಮಹಾಸಭಾ ಅಸ್ತಿತ್ವಕ್ಕೆ ಬಂದವು. ಪೂನಾ ಒಪ್ಪಂದ ಈ ಕೆಳಗಿನ ಯಾರ ನಡುವೆ ಜರುಗಿತು? ಪೂನಾ ಒಪ್ಪಂದ ಗಾಂಧೀಜಿ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರ ನಡುವೆ ಜರುಗಿತು. ಸಂವಿಧಾನ ರಚನಾ ಸಭೆ ಸುಮಾರು 3 ವರ್ಷಗಳಲ್ಲಿ ಎಷ್ಟು ಬಾರಿ ಅಧಿವೇಶನಗಳನ್ನು ನಡೆಸಿತು? ಸಂವಿಧಾನ ರಚನಾ ಸಭೆ ಸುಮಾರು 3 ವರ್ಷಗಳಲ್ಲಿ 11 ಬಾರಿ ಅಧಿವೇಶನಗಳನ್ನು ನಡೆಸಿತು. ಸಂವಿಧಾನದ ಮೊದಲನೇ ತಿದ್ದುಪಡಿಯ ಮೂಲಕ ಯಾವ ಹೊಸ ವಿಧಿಯನ್ನು ಅಳವಡಿಸಲಾಯಿತು? ಸಂವಿಧಾನದ ಮೊದಲನೇ ತಿದ್ದುಪಡಿಯ ಮೂಲಕ 31A ಮತ್ತು 31B ಹೊಸ ವಿಧಿಯನ್ನು ಅಳವಡಿಸಲಾಯಿತು. ಸಂವಿಧಾನದ ಭಾಗ 3 ಒಳಗೊಂಡಿರುವುದು ಸಂವಿಧಾನದ ಭಾಗ 3 ಒಳಗೊಂಡಿರುವುದು ಮೂಲಭೂತ ಹಕ್ಕುಗಳನ್ನು. ಪಂಚಾಯತ್ ಸಂಸ್ಥೆಗಳ ಅಧಿಕಾರಗಳು ಮತ್ತು ಜವಾಬ್ದಾರಿಗಳ ಕುರಿತಾಗಿ ಯಾವ ಅನುಸೂಚಿಯಲ್ಲಿ ಉಲ್ಲೇಖವಿದೆ? ಪಂಚಾಯತ್ ಸಂಸ್ಥೆಗಳ ಅಧಿಕಾರಗಳು ಮತ್ತು ಜವಾಬ್ದಾರಿಗಳ ಕುರಿತಾಗಿ ಅನುಸೂಚಿ 11ರಲ್ಲಿ ಉಲ್ಲೇಖವಿದೆ. ಮೊದಲು ಮೂಲಭೂತ ಹಕ್ಕಾಗಿದ್ದ ಆಸ್ತಿ ಹಕ್ಕನ್ನು ಎಷ್ಟನೇ ತಿದ್ದುಪಡಿಯ ಮೂಲಕ ತೆಗೆದುಹಾಕಲಾಯಿತು? 44ನೇ ತಿದ್ದುಪಡಿಯ ಮೂಲಕ ಮೊದಲು ಮೂಲಭೂತ ಹಕ್ಕಾಗಿದ್ದ ಆಸ್ತಿಯ ಹಕ್ಕನ್ನು ತಿದ್ದುಪಡಿಯ ಮೂಲಕ ತೆಗೆದುಹಾಕಲಾಯಿತು. ಸಂವಿಧಾನದ 360ನೇ ವಿಧಿಯ ಅನ್ವಯ ಯಾವ ರೀತಿಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು? ಸಂವಿಧಾನದ 360ನೇ ವಿಧಿಯ ಅನ್ವಯ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು. ಕೇಂದ್ರ ಸರ್ಕಾರವು ಪ್ರಥಮವಾಗಿ ಯಾವ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಿತು? ಕೇಂದ್ರ ಸರ್ಕಾರವು ಪ್ರಥಮವಾಗಿ ತಮಿಳು ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಿತು. ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡವರು? ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡವರು ಆಚಾರ್ಯ ಕೃಪಲಾನಿ. ಸಾರ್ವತ್ರಿಕ ಗುರುತ್ವಾಕರ್ಷಣ ನಿಯಮವನ್ನು ನೀಡಿದವರು? ಸಾರ್ವತ್ರಿಕ ಗುರುತ್ವಾಕರ್ಷಣ ನಿಯಮವನ್ನು ನೀಡಿದವರು ನ್ಯೂಟನ್. ಯಾವ ರಿಟ್ ಅರ್ಜಿಯಂತೆ ಅಧಿಕಾರಿಯೊಬ್ಬರು ತಮ್ಮ ಅಧಿಕಾರವನ್ನು ಚಲಾಯಿಸಲು ನಿರಾಕರಿಸಿದಾಗ ಅವರು ಅಧಿಕಾರ ಚಲಾಯಿಸುವಂತೆ ಆದೇಶ ನೀಡುವ ಅಧಿಕಾರ ಹೈಕೋರ್ಟಿಗಿದೆ? ಮ್ಯಾಂಡಮಸ್. ಭಾರತದ ರಾಷ್ಟ್ರಾಧ್ಯಕ್ಷನಾಗಲು ಆಗಿರಬೇಕಾದ ಕನಿಷ್ಠ ವಯೋಮಿತಿ? ಭಾರತದ ರಾಷ್ಟ್ರಾಧ್ಯಕ್ಷನಾಗಲು ಆಗಿರಬೇಕಾದ ಕನಿಷ್ಠ ವಯೋಮಿತಿ 35 ವರ್ಷ. ಕಿಚನ್ ಕ್ಯಾಬಿನೆಟ್ ಎಂದರೆ? ಪ್ರಧಾನಿಯ ವಿಶ್ವಾಸಕ್ಕೆ ಅರ್ಹರಾಗಿರುವ ಸಚಿವರ ಗುಂಪು. ಪಾರ್ಲಿಮೆಂಟ್ ಎಂಬ ಇಂಗ್ಲಿಷ್ ಪದ ಯಾವ ಭಾಷೆಯ
ಪದವಾದ ಪಾರ್ಲರ್ ಎಂಬ ಪದದಿಂದ ಬಂದಿದೆ. ಪಾರ್ಲಿಮೆಂಟ್ ಎಂಬ ಇಂಗ್ಲಿಷ್ ಪದ ಫ್ರೆಂಚ್ ಭಾಷೆಯ ಪದವಾದ ಪಾರ್ಲರ್ ಎಂಬ ಪದದಿಂದ ಬಂದಿದೆ. ಮೊದಲನೇ ಕರ್ನಾಟಿಕ್ ಯುದ್ಧವು ಯಾರ ನಡುವೆ ಜರುಗಿತು? ಮೊದಲನೇ ಕರ್ನಾಟಿಕ್ ಯುದ್ಧವು ಇಂಗ್ಲಿಷರಿಗೂ ಮತ್ತು ಫ್ರೆಂಚರಿಗೂ ನಡುವೆ ಜರುಗಿತು. ಕ್ರಿಸ್ತಶಕ 1764ರ ಬಕ್ಸರ್ ಕದನದ ಪರಿಣಾಮವಾಗಿ ಇಂಗ್ಲಿಷರಿಗೆ ದೊರೆತ ಪ್ರಾಂತ್ಯ. ಎಲ್ಲವೂ ಸರಿ. ಅಂದರೆ ಕ್ರಿಸ್ತಶಕ 1764ರ ಬಕ್ಸರ್ ಕದನದ ಪರಿಣಾಮವಾಗಿ ಇಂಗ್ಲಿಷರಿಗೆ ದೊರೆತಂಥ ಪ್ರಾಂತ್ಯಗಳು ಬಿಹಾರ, ಒಡಿಶಾ ಮತ್ತು ಬಂಗಾಳ. ಕೆಳದಿ ಶಿವಪ್ಪ ನಾಯಕನ 1656ರ ದಾಳಿಯನ್ನು ಯಶಸ್ವಿಯಾಗಿ ಹಿಂದಕ್ಕೆ ಅಟ್ಟಿದ ಮೈಸೂರು ಅರಸ. ಕೆಳದಿ ಶಿವಪ್ಪ ನಾಯಕನ 1656ರ ದಾಳಿಯನ್ನು ಯಶಸ್ವಿಯಾಗಿ ಹಿಂದಕ್ಕೆ ಅಟ್ಟಿದ ಮೈಸೂರು ಅರಸ ದೊಡ್ಡ ದೇವರಾಜರು. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಜರುಗಿದ್ದು. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಜರುಗಿದ್ದು ಕ್ರಿಸ್ತಶಕ 1790ರಿಂದ 1792ರವರೆಗೆ. ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟವರು. ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟವರು ಹೈದರಾಬಾದಿನ ನಿಜಾಮ ಮತ್ತು ಔಧ್ ನವಾಬ ಸಾದತ್ ಆಲಿ. ಭದ್ರಾವತಿಯ ಸಿಮೆಂಟ್ ಹಾಗೂ ಕಾಗದದ ಕಾರ್ಖಾನೆಯನ್ನು ಸ್ಥಾಪಿಸಿದ ದಿವಾನರು. ಭದ್ರಾವತಿಯ ಸಿಮೆಂಟ್ ಹಾಗೂ ಕಾಗದದ ಕಾರ್ಖಾನೆಯನ್ನು ಸ್ಥಾಪಿಸಿದ ದಿವಾನರು ಮಿರ್ಜಾ ಇಸ್ಮಾಯಿಲ್. ರೈತವಾರಿ ಪದ್ಧತಿ ಎಂದರೆ? ರೈತವಾರಿ ಪದ್ಧತಿ ಎಂದರೆ ಭೂಮಿಯನ್ನು ಅಳತೆ ಮಾಡಿ ಭೂಮಿಯ ಫಲವತ್ತತೆ ಮತ್ತು ನೀರಾವರಿ ಅನುಕೂಲಗಳನ್ನು ಗಮನಿಸಿ ಕಂದಾಯ ನಿಗದಿಪಡಿಸುವುದು. ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹ ನೀಡಿದವರು. ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹ ನೀಡಿದವರು ಮೌರ್ಯ ವಂಶದ ಅಶೋಕ, ಕಾನೋಜದ ಹರ್ಷವರ್ಧನ ಮತ್ತು ಕುಷಾಣರ ಕಾನಿಷ್ಕ. ಗುಪ್ತರ ಕಾಲದಲ್ಲಿ ವಾಗ್ಭಟನೆಂಬುವನು ಪ್ರಸಿದ್ಧ ವೈದ್ಯನಾಗಿದ್ದನು. ಗಂಗಾ ಮನೆತನದ ರಾಜಲಾಂಛನ ಯಾವುದು? ಗಂಗಾ ಮನೆತನದ ರಾಜಲಾಂಛನ ಗಜ. ಬೇಲೂರಿನ ಚನ್ನಕೇಶವ ದೇವಾಲಯವನ್ನು ಯಾವ ಮನೆತನದವರು ಕಟ್ಟಿಸಿದರು? ಹೊಯ್ಸಳ ಮನೆತನದವರು ಬೇಲೂರಿನ ಚನ್ನಕೇಶವ ದೇವಾಲಯವನ್ನು ಕಟ್ಟಿಸಿದರು. ಬುಲಂದ್ ದರ್ವಾಜವನ್ನು ನಿರ್ಮಿಸಿದವನು? ಅಕ್ಬರ್ ಬುಲಂದ್ ದರ್ವಾಜವನ್ನು ನಿರ್ಮಿಸಿದವನು. ಭಾರತದ ರಾಜ್ಯಗಳ ವಿಸ್ತೀರ್ಣವನ್ನು ಗಮನಿಸಿದಾಗ ಅತಿ ದೊಡ್ಡ ರಾಜ್ಯ? ರಾಜಸ್ಥಾನ್ ಭಾರತದ ರಾಜ್ಯಗಳ ವಿಸ್ತೀರ್ಣವನ್ನು ಗಮನಿಸಿದಾಗ ಅತಿ ದೊಡ್ಡ ರಾಜ್ಯ. ಭಾರತದಲ್ಲಿಯೇ ಅತ್ಯುನ್ನತ ಶಿಖರ? ಮೌಂಟ್ ಗಾಡ್ವಿನ್ ಆಸ್ಟಿನ್ ಭಾರತದಲ್ಲಿಯೇ ಅತ್ಯುನ್ನತ ಶಿಖರ.
ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳನ್ನು ಎಲ್ಲಿ ಸಂಧಿಸುತ್ತವೆ? ನೀಲಗಿರಿ ಬೆಟ್ಟಗಳಲ್ಲಿ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುತ್ತವೆ. ಕಾವೇರಿ ನದಿಯು ಕೊಡಗು ಜಿಲ್ಲೆಯಲ್ಲಿ ಹುಟ್ಟಿ ಪೂರ್ವಾಭಿಮುಖವಾಗಿ ಹರಿದು ಈ ಕೆಳಗಿನ ಯಾವುದನ್ನು ಸೇರುತ್ತದೆ? ಬಂಗಾಳ ಕೊಲ್ಲಿಯಲ್ಲಿ ಕಾವೇರಿ ನದಿಯು ಕೊಡಗು ಜಿಲ್ಲೆಯಲ್ಲಿ ಹುಟ್ಟಿ ಪೂರ್ವಾಭಿಮುಖವಾಗಿ ಹರಿದು ಸೇರುತ್ತದೆ. ಸುಂದರ್ಬನ್ಸ್ ಎಂದು ಇದನ್ನು ಕರೆಯುತ್ತಾರೆ. ಮ್ಯಾಂಗ್ರೋವ್ ಅರಣ್ಯಗಳು ಇದನ್ನು ಸುಂದರ್ಬನ್ಸ್ ಎಂದು ಕರೆಯುತ್ತಾರೆ. ಯಾವ ನದಿಯನ್ನು ಬಿಹಾರಿನ ಕಣ್ಣೀರಿನ ನದಿ ಎನ್ನುವರು? ಕೋಸಿ ನದಿಯನ್ನು ಬಿಹಾರಿನ ಕಣ್ಣೀರಿನ ನದಿ ಎಂದು ಕರೆಯುವರು. ಹತ್ತಿ ಬೆಳೆಗೆ ಹೆಚ್ಚು ಉಪಯುಕ್ತವಾದ ಮಣ್ಣು? ಕೆಗೂರ್ ಮಣ್ಣು ಹತ್ತಿ ಬೆಳೆಗೆ ಹೆಚ್ಚು ಉಪಯುಕ್ತವಾದ ಮಣ್ಣು. ಭೂಮಿಯ ದೈನಿಕ ಚಲನೆಯ ಪರಿಣಾಮ? ಭೂಮಿಯ ದೈನಿಕ ಚಲನೆಯ ಪರಿಣಾಮ ಮೇಲಿನ ಎಲ್ಲವೂ ಸರಿ. ಅಂದರೆ ಭೂಮಿಯ ದೈನಿಕ ಚಲನೆಯ ಪರಿಣಾಮ ಹಗಲು ರಾತ್ರಿಗಳು ಉಂಟಾಗುತ್ತದೆ, ಸೂರ್ಯ ಚಂದ್ರ ನಕ್ಷತ್ರಗಳ ಉಗಮವಾಗುತ್ತದೆ ಮತ್ತು ಮಾರುತಗಳು ಸಾಗರ ಪ್ರವಾಹಗಳ ಉಬ್ಬರವಿಳಿತಗಳು ಸಹ ಉಂಟಾಗುತ್ತವೆ. ಉತ್ತರ ಅಟ್ಲಾಂಟಿಕ್ ಪ್ರವಾಹವು ಯಾವ ಪ್ರವಾಹಗಳಾಗಿ ವಿಭಜನೆ ಹೊಂದಿ ಅನಂತರ ಗಲ್ಫ್ ಸ್ಟ್ರೀಮ್ ಪ್ರವಾಹವಾಗುತ್ತದೆ? ಕೆರೆಬಿಯನ್ ಮತ್ತು ಬಹಾಮಾ. ಉತ್ತರ ಅಟ್ಲಾಂಟಿಕ್ ಪ್ರವಾಹವು ವಿಭಜನೆ ಹೊಂದಿ ಅನಂತರ ಗಲ್ಫ್ ಸ್ಟ್ರೀಮ್ ಪ್ರವಾಹವಾಗುತ್ತದೆ. ಆಲ್ಫ್ರೆಡ್ ಮಾರ್ಷಲ್ರ ಪ್ರಕಾರ ಅರ್ಥಶಾಸ್ತ್ರವು ಮನುಷ್ಯನ ಯೋಗಕ್ಷೇಮಕ್ಕೆ ಸಂಬಂಧಿಸಿದಂತೆ ಆಲ್ಫ್ರೆಡ್ ಮಾರ್ಷಲ್ರ ಅರ್ಥಶಾಸ್ತ್ರದ ಪ್ರಕಾರ ಪೋಲವರಂ ಬಹು ಉದ್ದೇಶಿತ ನೀರಾವರಿ ಯೋಜನೆ ಯಾವ ನದಿಗೆ ಸಂಬಂಧಿಸಿದೆ? ಗೋದಾವರಿ ನದಿಗೆ ಪೋಲವರಂ ಬಹು ಉದ್ದೇಶಿತ ನೀರಾವರಿ ಯೋಜನೆಯಾಗಿದೆ. ಯಾವ ಜಿಲ್ಲೆಯನ್ನು ಭಾರತದ ಸಹಕಾರಿ ಚಳುವಳಿಯ ತೊಟ್ಟಿಲು ಎಂದು ಕರೆಯುವರು? ಧಾರವಾಡ ಜಿಲ್ಲೆಯನ್ನು ಭಾರತದ ಸಹಕಾರಿ ಚಳುವಳಿಯ ತೊಟ್ಟಿಲು ಎಂದು ಕರೆಯುವರು. ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ? ಮೇಲಿನವು ಎಲ್ಲವೂ ಸರಿಯಾದ ರೀತಿಯಲ್ಲಿ ಹೊಂದಾಣಿಕೆಯಾಗಿದೆ. ಜಾರ್ಖಂಡ್ ಟಾಟಾ ಸ್ಟೀಲ್ ಲಿಮಿಟೆಡ್, ಫಾರ್ಮರ್ಲಿ ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಲಿಮಿಟೆಡ್. ಪಶ್ಚಿಮ ಬಂಗಾಳ ಇಂಡಿಯನ್ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ. ಕರ್ನಾಟಕ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಪ್ಲಾಂಟ್. ಬೂದು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ರಸಗೊಬ್ಬರಕ್ಕೆ ಬೂದು ಕ್ರಾಂತಿ ಸಂಬಂಧಿಸಿದೆ. ಭಾರತದ ಆಹಾರ ನಿಗಮವನ್ನು ಸ್ಥಾಪಿಸಲಾದ ವರ್ಷ? 1965ರಂದು ಭಾರತ ಆಹಾರ ನಿಗಮವನ್ನು ಸ್ಥಾಪಿಸಲಾಯಿತು. ಭಾರತದಲ್ಲಿ ಅಸ್ತಿತ್ವದಲ್ಲಿರುವ ನೋಟು ಚಲಾವಣೆ ಪದ್ಧತಿ? ಕನಿಷ್ಠ ಮೀಸಲು ಪದ್ಧತಿ ಭಾರತದಲ್ಲಿ ಅಸ್ತಿತ್ವದಲ್ಲಿರುವ ನೋಟು ಚಲಾವಣೆ ಪದ್ಧತಿ. ಭಾರತದ ಕೃಷಿ ಹಣಕಾಸಿನ ಅತ್ಯುನ್ನತ ಬ್ಯಾಂಕು?
ನಬಾರ್ಡ್ ಭಾರತದ ಕೃಷಿ ಹಣಕಾಸಿನ ಅತ್ಯುನ್ನತ ಬ್ಯಾಂಕು. ಲಂಡನ್ ಷೇರು ಮಾರುಕಟ್ಟೆಯ ಸೂಚ್ಯಂಕವನ್ನು ಏನೆನ್ನುವರು? ನಿಫ್ಟಿ, ಸೆನ್ಸೆಕ್ಸ್, ಫೂಟ್ಸಿ ಮತ್ತು ಬೂಲಿಶ್. ಫೂಟ್ಸಿ ಇದು ಲಂಡನ್ ಷೇರು ಮಾರುಕಟ್ಟೆಯ ಸೂಚ್ಯಂಕ. ರೈಟ್ ಲೈವ್ಲಿಹುಡ್ ಪ್ರಶಸ್ತಿ ಈ ಕೆಳಗಿನ ಯಾರಿಂದ ಸ್ಥಾಪಿಸಲ್ಪಟ್ಟಿದೆ? ಜಾಕಬ್ ವೋನ್ ವೆಸ್ಕರ್ ಇವರಿಂದ ರೈಟ್ ಲೈವ್ಲಿಹುಡ್ ಪ್ರಶಸ್ತಿ ಸ್ಥಾಪಿಸಲ್ಪಟ್ಟಿದೆ. ಈ ಕೆಳಗಿನವರಲ್ಲಿ ಯಾರು ಭಾರತ ರತ್ನ ಪ್ರಶಸ್ತಿ ಪಡೆದವರಲ್ಲ? ಶಂಕರ್ ಕುರುಪ್ ಇವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದವರಲ್ಲ. ವಿಶ್ವದಲ್ಲಿಯೇ ಅತ್ಯಂತ ವಿಶಾಲವಾದ ಅರಮನೆ ಇಂಪೀರಿಯಲ್ ಪ್ಯಾಲೇಸ್ ಇರುವುದು? ಚೀನಾದಲ್ಲಿ ವಿಶ್ವದಲ್ಲಿಯೇ ಅತ್ಯಂತ ವಿಶಾಲವಾದ ಅರಮನೆ ಇಂಪೀರಿಯಲ್ ಪ್ಯಾಲೇಸ್ ಇರುವುದು? ದುಲೀಪ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಕ್ರಿಕೆಟ್ ಕ್ರೀಡೆಗೆ ದುಲೀಪ್ ಟ್ರೋಫಿ ಸಂಬಂಧಿಸಿದೆ. ಶಿವಾಜಿ ಹಾಕಿ ಕ್ರೀಡಾಂಗಣ ಇರುವ ಸ್ಥಳ? ನವದೆಹಲಿಯಲ್ಲಿ ಶಿವಾಜಿ ಹಾಕಿ ಕ್ರೀಡಾಂಗಣ ಇದೆ. ಎಲ್ಲಿದೆ? ವೆನಿಜುವೆಲಾದಲ್ಲಿ ಏಂಜಲ್ ಜಲಪಾತವಿದೆ. ಪ್ರೋಟೀನ್ ಸಿಂಥಸಿಸ್ನಲ್ಲಿ ಯಾವ ಜೀವಕೋಶದ ಅಂಗಗಳು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತವೆ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ರೈಬೋಸೋಮ್. ಪ್ರೋಟೀನ್ ಸಿಂಥಸಿಸ್ನಲ್ಲಿ ಜೀವಕೋಶದ ಅಂಗಗಳು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಕೀಟಗಳು ಹೇಗೆ ಉಸಿರಾಡುತ್ತವೆ? ಶ್ವಾಸನಾಳದ ವ್ಯವಸ್ಥೆಯಿಂದ ಕೀಟಗಳು ಉಸಿರಾಡುತ್ತವೆ. ಕೆಳಗಿನವುಗಳಲ್ಲಿ ಯಾವುದು ಮಾನವ ವ್ಯವಸ್ಥೆಯ ಜೀರ್ಣಕಾರಿ ಕಿಣ್ವವಲ್ಲ? ಗ್ಯಾಸ್ಟ್ರಿನ್ ಇದು ಮಾನವ ವ್ಯವಸ್ಥೆಯ ಜೀರ್ಣಕಾರಿ ಕಿಣ್ವವಲ್ಲ. ದುರ್ಗೇಶ್ ನಂದಿನಿ ಈ ಕೃತಿಯನ್ನು ರಚಿಸಿದವರು? ಬಂಕಿಮಚಂದ್ರ ಚಟರ್ಜಿಯವರು ದುರ್ಗೇಶ್ ನಂದಿನಿ ಕೃತಿಯನ್ನು ರಚಿಸಿದವರು. ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಲಾಸಾ ಸಿಟಿ ಆಫ್ ಸೆವೆನ್ ಹಿಲ್ಸ್, ರೋಮ್ ಇದು ಸರಿಯಾದ ಹೊಂದಾಣಿಕೆಯಲ್ಲ. ದೇಶ್ ಬಂಧು ಎಂದು ಯಾರನ್ನು ಕರೆಯಲಾಗುತ್ತದೆ? ಸಿ.ಆರ್. ದಾಸ್ ರವರನ್ನು ದೇಶ್ ಬಂಧು ಎಂದು ಕರೆಯಲಾಗುತ್ತದೆ. IMF ಇದರ ಪ್ರಧಾನ ಕಚೇರಿ ಇರುವುದು? ವಾಷಿಂಗ್ಟನ್ ಡಿಸಿಯಲ್ಲಿ IMF ಪ್ರಧಾನ ಕಚೇರಿ ಇದೆ. ಬೋರೋಬುಡೂರ್ ಸ್ಮಾರಕ ಇರುವ ಸ್ಥಳ? ಜಾವಾದಲ್ಲಿ ಬೋರೋಬುಡೂರ್ ಸ್ಮಾರಕವಿದೆ. ಆಫ್ರಿಕಾ ಖಂಡದ ಅತ್ಯುನ್ನತ ಶಿಖರ? ಮೌಂಟ್ ಕಿಲಿಮಾಂಜರೋ ಆಫ್ರಿಕಾ ಖಂಡದ ಅತ್ಯುನ್ನತ ಶಿಖರ. ಜೀವಿಗಳ ಉಗಮ ಎಂಬ ಪುಸ್ತಕವನ್ನು ಬರೆದವರು? ಚಾರ್ಲ್ಸ್ ಡಾರ್ವಿನ್ ಜೀವಿಗಳ ಉಗಮ ಎಂಬ ಪುಸ್ತಕವನ್ನು ಬರೆದವರು? ಮೆಕ್ಸಿಕೋ ದೇಶದ ರಾಜಧಾನಿ? ಮೆಕ್ಸಿಕೋ ನಗರ ಮೆಕ್ಸಿಕೋ ದೇಶದ ರಾಜಧಾನಿ.
ಮಿಕಿರ್ ಆದಿವಾಸಿಗಳನ್ನು ಯಾವ ರಾಜ್ಯದಲ್ಲಿ ಕಾಣುತ್ತೇವೆ? ಅಸ್ಸಾಂ ರಾಜ್ಯದಲ್ಲಿ ಮಿಕಿರ್ ಆದಿವಾಸಿಗಳನ್ನು ಕಾಣುತ್ತೇವೆ. ಕಥಕಳಿ ಯಾವ ರಾಜ್ಯದ ನೃತ್ಯ ರೂಪಕವಾಗಿದೆ? ಕಥಕಳಿ ಕೇರಳ ರಾಜ್ಯದ ನೃತ್ಯ ರೂಪಕವಾಗಿದೆ. ಆಂಟೋನ್ ಚೆಖೋವ್ ನಾಟಕಕಾರರು. ರಷ್ಯಾದವರು ಆಂಟೋನ್ ಚೆಖೋವ್ ನಾಟಕಕಾರರು. ಕಾರವಾರದಿಂದ ಬಲ್ಸರ್ವರೆಗಿನ ತೀರವನ್ನು ಹೀಗೆಂದು ಕರೆಯುತ್ತಾರೆ: ಕೊಂಕಣ್ ತೀರವೆಂದು ಕಾರವಾರದಿಂದ ಬಲ್ಸರ್ವರೆಗಿನ ತೀರವನ್ನು ಕರೆಯುತ್ತಾರೆ. ಶ್ರೀರಾಮ್ಸಾಗರ್ ಯೋಜನೆಯನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ಗೋದಾವರಿ ನದಿಗೆ ಶ್ರೀರಾಮ್ಸಾಗರ್ ಯೋಜನೆಯನ್ನು ನಿರ್ಮಿಸಲಾಗಿದೆ. ಕುಪ್ಪಸ್ವಾಮಿ ನಾಯ್ಡು ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಹಾಕಿ ಕ್ರೀಡೆಗೆ ಕುಪ್ಪಸ್ವಾಮಿ ನಾಯ್ಡು ಟ್ರೋಫಿ ಸಂಬಂಧಿಸಿದೆ. ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ? ಮೇಲಿನವು ಎಲ್ಲವೂ ಸಹ ಸರಿಯಾದ ರೀತಿಯಲ್ಲಿ ಹೊಂದಾಣಿಕೆಯಾಗಿದೆ. ಧ್ಯಾನ್ ಚಂದ್ ಕ್ರೀಡಾಂಗಣ ಲಕ್ನೋ, ಈಡನ್ ಗಾರ್ಡನ್ಸ್ ಕೋಲ್ಕತ್ತಾ, ಗ್ರೀನ್ ಪಾರ್ಕ್ ಕಾನ್ಪುರ. ಚಂದೋಲಿ ರಾಷ್ಟ್ರೀಯ ಉದ್ಯಾನವನ ಇರುವುದು? ಮಹಾರಾಷ್ಟ್ರದಲ್ಲಿ ಚಂದೋಲಿ ರಾಷ್ಟ್ರೀಯ ಉದ್ಯಾನವನ ಇದೆ. ದೇವನೂರು ಮಹಾದೇವ ಅವರ ಕೃತಿ. ಕುಸುಮಬಾಲೆ ಮತ್ತು ದ್ಯಾವನೂರು ಇದು ದೇವನೂರು ಮಹಾದೇವರವರು ರಚಿಸಿದಂಥ ಕೃತಿಗಳು. ತಾಳಿಕೋಟೆಯ ಇನ್ನೊಂದು ಹೆಸರು? ರಕ್ಕಸ ತಂಗಡಿ ಇದು ತಾಳಿಕೋಟೆಯ ಇನ್ನೊಂದು ಹೆಸರು. ಸಾಲ ನಿಯಂತ್ರಣ ಕಾರ್ಯವನ್ನು ನಿರ್ವಹಿಸುವವರು? ಭಾರತೀಯ ರಿಸರ್ವ್ ಬ್ಯಾಂಕ್ ಇದು ಸಾಲ ನಿಯಂತ್ರಣ ಕಾರ್ಯವನ್ನು ನಿರ್ವಹಿಸುತ್ತದೆ. ಭಾರತದಲ್ಲಿ ಕೆಳಗಿನ ಯಾವ ವರ್ಷದಲ್ಲಿ ಮುಂದಿನ ಜನಗಣತಿ ನಡೆಯುತ್ತದೆ? 2021ರಂದು ಭಾರತದಲ್ಲಿ ಮುಂದಿನ ಜನಗಣತಿ ನಡೆಯುತ್ತದೆ. ರಷ್ಯಾದ ಸಹಕಾರದಿಂದ ನಿರ್ಮಿಸಿರುವ ಉಕ್ಕು ಕಾರ್ಖಾನೆ? ಭಿಲಾಯಿ ಉಕ್ಕು ಕಾರ್ಖಾನೆ ರಷ್ಯಾದ ಸಹಕಾರದಿಂದ ನಿರ್ಮಿಸಿರುವಂತಹ ಕಾರ್ಖಾನೆ. ನಿರ್ಮಿಸಿರುವ ಉಕ್ಕು ಕಾರ್ಖಾನೆ. ಭಿಲಾಯಿ ಉಕ್ಕಿನ ಕಾರ್ಖಾನೆ ರಷ್ಯಾದ ಸಹಕಾರದಿಂದ ನಿರ್ಮಿಸಿರುವಂತಹದ್ದು. ಭಾರತದಲ್ಲಿ ಕರೆನ್ಸಿ ನೋಟುಗಳನ್ನು ಹೊರತರುವ ಬ್ಯಾಂಕು? ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತದಲ್ಲಿ ಕರೆನ್ಸಿ ನೋಟುಗಳನ್ನು ಹೊರತರುವಂತಹ ಬ್ಯಾಂಕ್. ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ದಾಖಲಾದ ಭಾರತದ ಪ್ರಥಮ ಸಾರ್ವಜನಿಕ ಕ್ಷೇತ್ರದ ಕಂಪನಿ? VSNL ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ದಾಖಲಾದ ಭಾರತದ ಪ್ರಥಮ ಸಾರ್ವಜನಿಕ ಕ್ಷೇತ್ರದ ಕಂಪನಿ. ನೀಲಿ ಕ್ರಾಂತಿ ಯಾವುದರ ಉತ್ಪಾದನೆಗೆ ಸಂಬಂಧಿಸಿದೆ? ಮೀನು ಉತ್ಪಾದನೆಗೆ ನೀಲಿ ಕ್ರಾಂತಿ ಸಂಬಂಧಿಸಿದೆ.
ವಸ್ತುಗಳು ಮತ್ತು ಸೇವೆಗಳ ಮೇಲೆ ವಿಧಿಸುವ ತೆರಿಗೆ ಯಾವುದು? ಪರೋಕ್ಷ ತೆರಿಗೆಯನ್ನು ವಸ್ತುಗಳು ಮತ್ತು ಸೇವೆಗಳ ಮೇಲೆ ವಿಧಿಸುವಂತಹ ತೆರಿಗೆ. ಯಾವ ರಾಷ್ಟ್ರಗಳ ಭೂಗಡಿ ರೇಖೆಯಲ್ಲಿ ವಾಘಾ ಇದೆ? ಭಾರತ ಮತ್ತು ಪಾಕಿಸ್ತಾನ ರಾಷ್ಟ್ರಗಳ ಭೂಗಡಿ ರೇಖೆಯಲ್ಲಿ ವಾಘಾ ಇದೆ. ಅರ್ಥಶಾಸ್ತ್ರವು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೆಂದು ಹೇಳಿದವರು? ಆಡಮ್ ಸ್ಮಿತ್. ಇವರು ಅರ್ಥಶಾಸ್ತ್ರವು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೆಂದು ಹೇಳಿದರು. ಮಧ್ಯಪ್ರದೇಶದ ಶಿವಪುರಿ ರಾಷ್ಟ್ರೀಯ ಉದ್ಯಾನವನವು ಪ್ರಸಿದ್ಧವಾಗಿರುವುದು? ಚಿರತೆ ಮತ್ತು ಚಿತಲ್ಗಳಿಗೆ ಮಧ್ಯಪ್ರದೇಶದ ಶಿವಪುರಿ ರಾಷ್ಟ್ರೀಯ ಉದ್ಯಾನವನವು ಪ್ರಸಿದ್ಧವಾಗಿದೆ. ಮೊಬೈಲ್ ಫೋನ್ಗಳಲ್ಲಿ ಬಳಸುವ ಬ್ಯಾಟರಿ ಯಾವುದು? ಲಿಥಿಯಂ ಅಯಾನ್ ಮೊಬೈಲ್ ಫೋನ್ಗಳಲ್ಲಿ ಬಳಸುವ ಬ್ಯಾಟರಿ. ಈ ಕೆಳಗಿನ ಯಾವ ನೃತ್ಯ ಪ್ರಕಾರವನ್ನು ಬ್ಯಾಲೆಟ್ ಆಫ್ ಈಸ್ಟ್ ಎಂದು ಕರೆಯಲಾಗುತ್ತದೆ? ಕಥಕಳಿ ನೃತ್ಯ ಪ್ರಕಾರವನ್ನು ಬ್ಯಾಲೆಟ್ ಆಫ್ ಈಸ್ಟ್ ಎಂದು ಕರೆಯಲಾಗುತ್ತದೆ. ಕೆಳಗೆ ಕೊಟ್ಟಿರುವ ದೇಶದ ಸಾಂಸ್ಕೃತಿಕ ವಲಯಗಳು ಮತ್ತು ಸಾಂಸ್ಕೃತಿಕ ಕೇಂದ್ರಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ. ಸರಿಯಾದ ಉತ್ತರ ಸಿ ಮತ್ತು ಡಿ. ಈಶಾನ್ಯ ವಲಯ ದಿಯಾಪುರ, ಉತ್ತರ ವಲಯ ಪಟಿಯಾಲ. ಉಕಾಯಿ ಅಣೆಕಟ್ಟನ್ನು ಈ ಕೆಳಗಿನ ಯಾವ ನದಿಗೆ ನಿರ್ಮಿಸಲಾಗಿದೆ? ತಪತಿ ನದಿಗೆ ಉಕಾಯಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಗುಜರಾತ್ ರಾಜ್ಯದಲ್ಲಿ ಶ್ವೇತಕ್ರಾಂತಿಯ ಯಶಸ್ಸಿಗೆ ಕಾರಣರಾದವರು ಯಾರು? ವರ್ಗೀಸ್ ಕುರಿಯನ್. ಇವರು ಗುಜರಾತ್ ರಾಜ್ಯದಲ್ಲಿ ಶ್ವೇತಕ್ರಾಂತಿಯ ಯಶಸ್ಸಿಗೆ ಕಾರಣರಾದವರು. ಜನಸಂಖ್ಯೆ ಪ್ರಮಾಣದಲ್ಲಿ ಇಳಿಕೆಯಾಗುವುದರಿಂದ ದೇಶದ ಆರ್ಥಿಕತೆ ಮೇಲಾಗುವ ಪರಿಣಾಮ ಯಾವುದು? ತಲಾ ಆದಾಯದಲ್ಲಿ ಹೆಚ್ಚಳ. ಸಂವಿಧಾನ ರಚನಾ ಸಭೆಯ ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು? ಜೆ.ಬಿ. ಕೃಪಲಾನಿ. ಇವರು ಸಂವಿಧಾನ ರಚನಾ ಸಭೆಯ ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರಾಗಿದ್ದಂಥವರು. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಎ. ಸಂಚಾರ ನಿಯಂತ್ರಣ ಪೊಲೀಸರು ವೇಗದ ಮಿತಿಯನ್ನು ಮೀರಿ ಚಲಿಸುವ ವಾಹನಗಳನ್ನು ಪತ್ತೆ ಹಚ್ಚಲು ರಾಡಾರ್ಗಳನ್ನು ಬಳಸುವರು. ಬಿ. ಈ ಉಪಕರಣವು ಡಾಪ್ಲರ್ ಪರಿಣಾಮದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಉತ್ತರ ಎ ಮತ್ತು ಬಿ ಎರಡೂ ಸಹ ಸರಿ. ಸಂಚಾರ ನಿಯಂತ್ರಣ ಪೊಲೀಸರು ವೇಗದ ಮಿತಿಯನ್ನು ಮೀರಿ ಚಲಿಸುವ ವಾಹನಗಳನ್ನು ಪತ್ತೆ ಹಚ್ಚಲು ರಾಡಾರ್ಗಳನ್ನು ಬಳಸುವರು. ಈ ಉಪಕರಣ ಡಾಪ್ಲರ್ ಪರಿಣಾಮದ ಮೇಲೆ ಕಾರ್ಯನಿರ್ವಹಿಸುತ್ತದೆ.
ಅಲೋಹಗಳ ಭೌತ ಮತ್ತು ರಾಸಾಯನಿಕ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಅಲೋಹಗಳು ಸಾಮಾನ್ಯವಾಗಿ ಹೆಚ್ಚು ದ್ರವದ ಬಿಂದುವನ್ನು ಹೊಂದಿದೆ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಪಿಟ್ಯುಟರಿ ಗ್ರಂಥಿಯು ಮಾನವನ ಮಿದುಳಿನ ಬುಡಭಾಗದಲ್ಲಿದೆ. ಬಿ. ಈ ಗ್ರಂಥಿಯನ್ನು ಗ್ರಂಥಿಗಳ ರಾಜ ಎಂದು ಕರೆಯುವರು. ಉತ್ತರ ಎ ಮತ್ತು ಬಿ ಎರಡು ಸಹ ಸರಿ. ಪಿಟ್ಯುಟರಿ ಗ್ರಂಥಿಯು ಮಾನವನ ಮಿದುಳಿನ ಬುಡಭಾಗದಲ್ಲಿದೆ. ಈ ಗ್ರಂಥಿಯನ್ನು ಗ್ರಂಥಿಗಳ ರಾಜ ಎಂದು ಸಹ ಕರೆಯುತ್ತಾರೆ. HIV-ಯು ಈ ಕೆಳಕಂಡ ಯಾವುದರ ಮೂಲಕ ದೇಹದ ಸ್ವಾಭಾವಿಕ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ? HIV-ಯು ಟಿ ಲಿಂಫೋಸೈಟ್ಗಳ ಮೇಲೆ ದಾಳಿ ಮಾಡುವ ಮೂಲಕ ದೇಹದ ಸ್ವಾಭಾವಿಕ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ರೆಡ್ ಡಾಟಾ ಬುಕ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಅಳಿವಿನ ಅಂಚಿನಲ್ಲಿರುವಂತಹ ಸಸ್ಯಗಳು ಮತ್ತು ಪ್ರಾಣಿಗಳು. ಇದಕ್ಕೆ ರೆಡ್ ಡಾಟಾ ಬುಕ್ ಸಂಬಂಧಿಸಿದೆ. ಪ್ರತಿಧ್ವನಿ ಹೇಗೆ ಉತ್ಪತ್ತಿಯಾಗುತ್ತದೆ? ಪ್ರತಿಫಲನದ ಮೂಲಕ ಪ್ರತಿಧ್ವನಿ ಉತ್ಪತ್ತಿಯಾಗುತ್ತದೆ. ಜಲಗಾಜು ರಾಸಾಯನಿಕವಾಗಿ ಏನು? ಸೋಡಿಯಂ ಸಿಲಿಕೇಟ್. ಯಾವ ಗುಂಪಿನ ರಕ್ತವನ್ನು ಹೊಂದಿರುವವರು ಸಾರ್ವತ್ರಿಕ ದಾನಿಗಳು? ಓ ಗುಂಪು ರಕ್ತವನ್ನು ಹೊಂದಿರುವವರು ಸಾರ್ವತ್ರಿಕ ದಾನಿಗಳು. ಹೈಡ್ರಾಲಿಕ್ ಬ್ರೇಕ್ಗಳು ಯಾವ ನಿಯಮದ ಮೇಲೆ ಕೆಲಸ ನಿರ್ವಹಿಸುತ್ತವೆ? ಪಾಸ್ಕಲ್ ನಿಯಮದ ಮೇಲೆ ಹೈಡ್ರಾಲಿಕ್ ಬ್ರೇಕ್ಗಳು ಕೆಲಸ ನಿರ್ವಹಿಸುತ್ತವೆ. ಮೇಡಮ್ ಕ್ಯೂರಿ ಇವರು ಯಾವ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದವರು? ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಕ್ಷೇತ್ರದಲ್ಲಿ ಮೇಡಮ್ ಕ್ಯೂರಿ ಅವರು ನೊಬೆಲ್ ಪ್ರಶಸ್ತಿಯನ್ನು ಪಡೆದವರು. ಆಸ್ಕಾರ್ಬಿಕ್ ಆಮ್ಲ ಎಂಬುದು ಯಾವ ವಿಟಮಿನ್ನ ರಾಸಾಯನಿಕ ಹೆಸರು? ವಿಟಮಿನ್ ಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಪ್ರತಿದಿನ ನಮ್ಮ ವಿಡಿಯೋಗಳನ್ನು ಪಡೆಯಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಇನ್ನಿತರ ಲೇಟೆಸ್ಟ್ ವಿಡಿಯೋಗಳನ್ನು ವೀಕ್ಷಿಸಲು ಪ್ಲೇಲಿಸ್ಟನ್ನು ಒಮ್ಮೆ ನೋಡಿ. ಎಕ್ಸಾಮ್ ವೇದ ಚಾನಲನ್ನು ವೀಕ್ಷಿಸಿದ ಎಲ್ಲ ಸ್ಪರ್ಧಾಕಾಂಕ್ಷಿಗಳಿಗೆ ಧನ್ಯವಾದಗಳು.